ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಜ್ಞಾನಸಿರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉಳಿದ ರೊಟ್ಟಿಯಿಂದ ಭಾಳ ಅಂದ್ರೆ ಭಾಳ ರುಚಿಯಾದಂಥ ಅದ್ಭುತವಾದಂಥ ಒಂದು ರೆಸಿಪಿ ಮಾಡಾಕತ್ತೇನೆ ನೋಡಿರಿ. ಇದನ್ನು ಮೊದಲು ನಾನು ಒಂದು ತೋರಿಸ್ಕೊಟ್ಟಿದ್ದೆ, ಅದು ಬೇರೆ ವಿಧಾನದೊಳಗಿತ್ತು. ಈ ವಿಧಾನದೊಳಗೆ ಮಾಡಿರಿ ಇನ್ನೂ ಭಾಳ ಇಷ್ಟಪಟ್ಟು ತಿಂತಾರೆ. ಮಕ್ಳಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಕತ್ತಿದೆ ರೆಸಿಪಿ. ಇಲ್ಲಿ ನೋಡಿರಿ, ಒಂದು 10-12 ರೊಟ್ಟಿನ ನಾನು ಸಣ್ಣಗೆ ಮುರಿದು ತೊಗೊಂಡೀನಿ. ಮತ್ತು ಇದನ್ನು ಹಂಗೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಬಸಿದು ಬಿಡ್ಬೇಕು ನೋಡಿರಿ. ಈಗ ಒಂದಿಷ್ಟು ನಾನು ಶೇಂಗಾ ತೊಗೊಂಡೆ ನೋಡಿರಿ. ಒಗ್ಗರ್ನಿಗೆ ಇಷ್ಟು ತೊಗೊಂಡೆ ನೋಡಿರಿ. ಬೇಕಿದ್ರೆ ನೀವು ಜಾಸ್ತಿನೂ ಹಾಕ್ಬೋದು. ನಾವೊಂದು ದೊಡ್ಡ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿ ತೊಗೊಂಡೀನಿ. ಮತ್ತು ಕರಿಬೇವು ಒಂದು 5-6 ಮೆಣಸಿನ್ಕಾಯಿ ಹೆಚ್ಚಿ ತೊಗೊಂಡೇನಿ. ಖಾರ ಭಾಳ ಐತ್ರಿ, ಬೇಕಿದ್ರೆ ನೀವು ಜಾಸ್ತಿನೂ ಹಾಕ್ಕೋಬೋದು. ಇಲ್ಲಿ ನೋಡಿರಿ, ಟೊಮೆಟೊ ತೊಗೊಂಡೇನಿ, ಒಂದು ದೊಡ್ಡದು ಸಣ್ಣಗೆ ಹೆಚ್ಚಿ ತೊಗೊಂಡೇನಿ. ಇದು ಕೊತ್ತಂಬರಿ ಐತಲ್ರಿ, ಒಣಗಿದ್ದು ಐತಿದು. ನಾವು ಜಾಸ್ತಿ ಕೊತ್ತಂಬರಿ ಇದ್ದಾಗ ನೆರಳೊಳಗೆ ಒಣಗಿಸಿಟ್ಟು ಹಿಂಗೆ ಯೂಸ್ ಮಾಡ್ಬೋದು ನೋಡಿರಿ. ಮತ್ತು ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಕ್ಕಿಟ್ಟೇನಿ. ಇದು ಎಣ್ಣೆ ಕಾದಿಂದ ಸಾಸಿವೆ ಜೀರಿಗೆ ಹಾಕಾಕತ್ತೇನೆ ನೋಡಿರಿ. ಸಾಸಿವೆ ಜೀರಿಗೆ ಚಟಾಪಟ ಅಂದಿಂದ ಇದಕ್ಕೆ ಶೇಂಗಾ ಈಗ ಒಗ್ಗರ್ನಿಗೆ ಹಾಕೋರಿ ನೀವು. ನಾ ವಿಡಿಯೋ ಮಾಡೋ ಗಡಬಡ ಒಳಗೆ ನಾನು ಶೇಂಗಾ ಒಗ್ಗರ್ನಿಗೆ ಹಾಕಲಿಲ್ಲ. ಆಮೇಲೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ ಹಾಕೇನ್ರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತೈತೆ ರೀ ಇದು. ನೀವು ಮಾಡಿ ನೋಡಿರಿ. ಮತ್ತು ಹೆಲ್ದಿ ರೆಸಿಪಿ ಕೂಡ ಹೌದ್ರಿ ಇದು. ಜೋಳದ ರೊಟ್ಟಿಲಿಂದ ಮಾಡೋದು, ಇಲ್ಲ ನೀವು ಚಪಾತಿ ಉಳಿದ್ರೂ ಹಿಂಗೂ ಮಾಡ್ಬೋದು ಸಣ್ಣಗೆ ಕಟ್ ಮಾಡಿ. ಈಗ ನೋಡಿರಿ, ಕರಿಬೇವು ಹಾಕಾತೀನಿ, ಉಳ್ಳಾಗಡ್ಡಿ ಹಾಕಾಕತ್ತೇನೆ ನೋಡಿರಿ. ಇದು ಉಳ್ಳಾಗಡ್ಡಿ ಚೆಂದಾಗೆ ಸ್ವಲ್ಪ ಕೆಂಪಾಗೋ ಮಟ್ಟ ಫ್ರೈ ಮಾಡ್ಕೋಬೇಕ್ರಿ. ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಕೆಂಪಗಾಗಿಂದ ಟೊಮೆಟೊ ಸೇರಿಸ್ಕೋಬೇಕು ನೋಡ್ರಿ. ಇದಕ್ಕೆ ಹುಂಚಿ ಹುಳಿನೂ ಹಾಕ್ಬೋದು ರೀ. ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತೈತಿ ಹುಂಚಿ ಹುಳಿ ಹಾಕೋದ್ರಿಂದನೂ. ನೋಡ್ರಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೇರ್ಸಾತೆ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೆ ನೋಡ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೋಡ್ರಿ ಇಲ್ಲಿ. ಈಗ ಸ್ವಲ್ಪ ಬೆಲ್ಲ ಕೂಡ ಹಾಕಾಕತ್ತೇನೆ. ಬೆಲ್ಲ ಹಾಕಿದ್ರೂ ರುಚಿಯಾಗಿ ಬರ್ತೈತೆ ರೀ. ನೀವು ಬೇಕಿದ್ರೆ ಹಾಕ್ರಿ, ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ನು ಮಾಡಿರಿ. ಹುಣಸೆ ಹುಳಿ ಹಾಕಿದ್ರಂಕರ್ ಬೆಲ್ಲ ಹಾಕಬೇಕ್ರಿ. ಈಗ ನೋಡಿರಿ, ನಾನು ಶೇಂಗಾ ಕಾಳು ಸ್ವಲ್ಪ ಬೇರೆ ಪಾತ್ರೆ ಒಳಗೆ ಎಣ್ಣೆ ಕಾಯಿಸಿ ಅದನ್ನು ಫ್ರೈ ಮಾಡಿ ಹಾಕಾಕತ್ತೇನೆ. ಈಗ ನೋಡಿರಿ, ಈಗ ಅವಲಕ್ಕಿಗೆ ಹಚ್ತೇವಲ್ರಿ ಹುಳಿ, ಅದೇ ಥರ ಬಂದೈತಿ. ಇದಕ್ಕೆ ನಾವೊಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಬೇಕ್ರಿ. ಅಂದ್ರೆ ಅದು ರೊಟ್ಟಿ ಕಲಸೋ ಮುಂದೆ ಎಲ್ಲ ಕಡೆ ಚೆಂದಾಗ ಹುಳಿ ಹತ್ಕೊಂತೈತಿ ನೋಡಿರಿ. ಹಿಂಗೆ ಕಲಿಸ್ಕೊಳತ್ತೆ ನೋಡಿರಿ. ನಾನು ಗ್ಯಾಸ್ ಆಫ್ ಮಾಡಿ ಹಿಂಗೆ ಚೆಂದಾಗೆ ಕಲಿಸ್ಕೋಬೇಕ್ರಿ. ಮೊದಲು ಇದ್ರದ್ದೊಂದು ರೆಸಿಪಿ ಮಾಡೇನ್ರಿ ನಾನು, ಉಳಿದ ರೊಟ್ಟಿಯಿಂದ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತೇಳಿ. ಯಾರೆಲ್ಲ ನೋಡಿಲ್ಲ ಅದನ್ನು ನೋಡ್ಕೊಂಡು ಬರ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಹೇಳ್ರಿ, ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಯಾವ್ದು ಬೇಕಂತ ಹೇಳ್ರಿ, ನಾ ರೆಸಿಪಿ ಮಾಡ್ತೀನಿ ಅಂತ. ನೋಡಿರಿ, ಹಿಂಗೆ ಬಂದೈತಿ. ಇಷ್ಟಾದ್ರೆ ಸಾಕ್ರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿ ಬಂದೈತ್ರಿ. ನಮಸ್ಕಾರ ರೀ ಎಲ್ಲರಿಗೂ.